ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಾ ಇದ್ದೀನಿ. ಸ್ಯಾರಿ ತೊಗೋಬೇಕಿತ್ತು. ಲೇಟ್ ಆಗಿದೆ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದುಬಿಟ್ಟು 2:30. ನಮ್ಮ ಮನೆಯಿಂದ ಹೋಗೋಕ್ಕೆ 20 ಮಿನಿಟ್ಸ್ ಬೇಕು. ಸೊ ಮೆಟ್ರೋಲ್ಲಿ ಹೋಗೋಣ. ನೋಡೋಣ ನಾನು ಯಾವ ಥರ ಸ್ಯಾರಿ ತೊಗೋತೀನಿ ಅಂತ ತೋರಿಸ್ತೀನಿ ನಿಮಗೆ. ಒಂದು ಸ್ಯಾರಿ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಪಾಪು ಮಲ್ಕೊಳಕ್ಕೆ ಹೋಗಿದ್ದಾನೆ. ಸೊ ಇವತ್ತು ನಾನು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಬೇಗ ಹೋಗಬೇಕು. ಇದನ್ನ ಹಾಕ್ಕೊಂಡಿದ್ದೀನಿ. ನನಗೆ ಬಿಸಿಲಲ್ಲಿ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಯಾವಾಗ ನೆರಳಿರುತ್ತೆ ನೋಡ್ಕೊಂಡು ಆವಾಗಲೇ ಹೋಗ್ತೀನಿ. ಸೊ ಹೋಗೋಣ ಬನ್ನಿ. ಶಾಪಿಂಗ್ ಮಾಡೋಕ್ಕೆ ಶಕ್ತಿ ಬೇಕಲ್ವಾ? ಅದಕ್ಕೆ ಊಟ ಮಾಡಿರಲಿಲ್ಲ ಅಂತ ಊಟ ಮಾಡೋಕ್ಕೆ ಹೋದೆ. ಯಾಕೋ ಅನ್ನ ನೋಡಿದ ತಕ್ಷಣ ಬೇಡ, ಏನಾದರೂ ತಿನ್ಕೊಂಡ್ರೆ ಆಯಿತು ಆಚೆ ಅಂದ್ಕೊಂಡು ಬಾಳೆಹಣ್ಣಿತ್ತು. ಸೊ ಅದಕ್ಕೆ ಬಾಳೆಹಣ್ಣೆ ತಿನ್ಕೊಂಡೆ. ಯಾರಿಗಾದ್ರೂ ನಿಮಗೆ ಮುಂದೆ ಏನಾದರೂ ಶಾಪ್ ಏನಾದರೂ ಇಡಬೇಕು ಡ್ರೆಸ್ಸಸ್ದು ಅಂತ ಅಂದರೆ ಚಿಕ್ಕಪೇಟೆ ನಿಜವಾಗ್ಲೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹೋಲ್ಸೇಲಲ್ಲಿ ನಿಮಗೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ಬಟ್ಟೆಗಳು ಒಳ್ಳೆ ಕ್ವಾಲಿಟಿಯಲ್ಲೂ ಸಿಗುತ್ತೆ. ನಾನು ಮನೆಯಿಂದನೇ ಆಟೋನ ಬುಕ್ ಮಾಡಿಕೊಂಡೆ. ಈಗ ನಾನು ಆಟೋ ಬರ್ಸ್ಕೊಂಡಿದ್ದೀನಿ ಮನೆಯಿಂದ. ಇವಾಗ ನಾನು ಮೆಟ್ರೋ ಕ್ಯಾನ್ಸಲ್ ಮಾಡಿಕೊಂಡು ಆಟೋದಿಂದಲೇ ಡೈರೆಕ್ಟು ಇದಕ್ಕೆ ಹೋಗ್ತಾ ಇದ್ದೀನಿ, ಚಿಕ್ಕಪೇಟೆಗೆ. ಯಾಕಂದರೆ ನಾನು ಇಲ್ಲಿಂದಲೇ ಹೋಗೋಣ ಅಂತ ಅಂದ್ಕೊಂಡೆ, ಮೆಟ್ರೋಗೆ ಹೋಗೋಣ ಅಂತ. ಬಟ್ ಯಾಕೋ ಒಬ್ಬಳೇ ಹೋಗ್ತಿರೋದ್ರಿಂದ ಬೇಡ, ಸೇಫಾಗಿ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಆಟೋದಲ್ಲಿ 150 ಹೇಳಿದ್ರು. ಸೊ ಪರವಾಗಿಲ್ಲ, ಹೋಗ್ಬೋದು. 150 ಕೊಟ್ಟು ಅಂತ ಆಟೋದಲ್ಲೇ ಹೋಗ್ತಾ ಇದ್ದೀನಿ. ನಾನು ಆಟೋಯಿಂದ ಇಳಿಯೋಕ್ಕಿಂತ ಮುಂಚೆನೇ ಫಸ್ಟೇ ದುಡ್ಡು ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಇಳಿಯೋವಾಗ ಗಾಬರಿ, ಟ್ರಾಫಿಕ್ ಇರುತ್ತೆ. ಆಮೇಲೆ ಗಾಬರಿ ದುಡ್ಡೆಲ್ಲಾದರೂ ಬೀಳಿಸ್ಕೊಂಬಿಟ್ರೆ, ಸೊ ಅದಕ್ಕೆ ಸೇಫ್ಟಿಲಿ ಮೊದಲೇ ಎತ್ತಿಟ್ಕೊಂಡಿದ್ದೀನಿ. ಚಿಕ್ಕಪೇಟೆಗೆ ಬಂದೆ. ನಾನು ಹಾಕಿದ ಲೊಕೇಶನ್ ಇದೆ ಅಂತೆ, ಬಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸ್ಯಾರಿದು ಪರ್ಚೇಸ್ ಮಾಡೋ ಅಂಥ ಪ್ಲೇಸ್ ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗೆ. ಬರೀ ಲೈಟಿಂಗ್ಸ್ದೇ ಇದೆ. ನೋಡಬೇಕು ಯಾವ ಕಡೆ ಹೋಗಬೇಕು ಅಂತ ಇಳಿದ್ಬಿಟ್ಟು ಯಾರಾದರೂ ಕೇಳ್ಕೊಂಡ್ಬಿಟ್ಟು ಹೋಗ್ತೀನಿ. ಒಬ್ಬರದಂತೆ ಏನು ಮಾಡೋಕ್ಕಾಗಲ್ಲ. ನಂಗೆ ಆಟೋ ಇಳಿಸಿದ ತಕ್ಷಣ ಕಾಣಿಸಿದ ಕಬ್ಬಿನ ಜ್ಯೂಸು ನನಗೆ ಫೇವ್ರೇಟು. ಸೊ ಒಂದು ಗ್ಲಾಸ್ ಕುಡ್ಕೊಂಡು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ಆಚೆ ಇನ್ನೂ ಮಾತಾಡೋದಕ್ಕೆ ನನಗೆ ಕಾನ್ಫಿಡೆಂಟ್ ಬೇಕು. ಬಟ್ ಮಾತಾಡ್ತೀನಿ, ಮಾತಾಡಲ್ಲ ಅಂತ, ಇನ್ನೂ ಕಾನ್ಫಿಡೆಂಟ್ ಬೇಕು. ಸೊ ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮಿಸ್ಬಿಡಿ, ಓಕೆನಾ? ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇವಾಗ ಇದ್ದೀನಿ. ಆ ಕಡೆ ಈ ಕಡೆ ಏನೋ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಕಣ್ಣ ಹಾಕ್ದಲೇ ದುಡ್ಡು ವೇಸ್ಟ್ ಮಾಡ್ದಲೇ ಸೀರೆನೇ ತಗೋಬೇಕು. ಬೇರೆ ಏನಾದ್ರು ತೊಗೊಳಕ್ಕೆ ಕಷ್ಟ ಆಗಿದೆ. ನೋಡೋಣ, ಹೋಗೋಣ. ಇಲ್ಲೊಂದಿದೆ ಶಾಪ್, ಇದಕ್ಕೆ ಹೋಗ್ಲಾ? ನೋಡೋಣ, ಮುಂದೆ ಹೋಗ್ತೀನಿ. ಇಲ್ಲೊಂದು ಕಡೆ ಮೈಕ್ ಆಫ್ ಆಗಿ ಆಚೆ ಸೌಂಡ್ ಜಾಸ್ತಿನೇ ಕೇಳಿಸ್ತಿದೆ. ಸಾರಿ. ಒಳಗೆ ಬರ್ತೀನಿ, ಒಳಗೆ ತೋರಿಸ್ತೀನಿ. ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ನೋಡೋಣ. ಸ್ಯಾರಿ ಇಷ್ಟ ಆಗಿಲ್ಲ ಅಲ್ವಾ? ಸೊ ಅದಕ್ಕೆ ಇಲ್ಲಿ ಬೇರೆ ಡ್ರೆಸ್ಸಸ್ನ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಈ ಶಾಪಿಗೆ ಬಂದಿದ್ದೀನಿ. ಶಾಪಲ್ಲಿ ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕಂತೆ. ನಾನು ಇದನ್ನು ತೊಗೋಬೇಕು, ಫ್ಯಾನ್ಸಿ ಅಂತಂದರೆ. ಸೊ ಅದಕ್ಕೆ ಸೆಕೆಂಡ್ ಫ್ಲೋರ್ ಅಂತ ಹೇಳಿದ್ರು. ನಾನೀಗ ಸೆಕೆಂಡ್ ಫ್ಲೋರ್ ಹೋಗ್ತಾಯಿದ್ದೀನಿ. ಅವ್ರು ಸೆಕೆಂಡ್ ಅಂತ ಹೇಳಿದ್ರು, ಆದರೂ ನಾನು ಫಸ್ಟ್ ಫ್ಲೋರಲ್ಲಿ ಒಂದ್ಸರಿ ನೋಡ್ಕೊಂಡು ಹೋದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಶಾಪು ಅಂತ. ಇಲ್ಲಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು. ಶ್ರೀವಾರು ಅಂತ ಶಾಪ್ ನೇಮು. ಈ ಶಾಪಲ್ಲಿ ನೋಡೋಣ ಏನು ಸಿಗುತ್ತೆ ಅಂತ. ತೋರಿಸಿ, ವರ್ಕ್ ಇಲ್ಲದೆ ಇರೋದು ತೋರಿಸಿ. ಸ್ವಲ್ಪ ಟ್ರೆಂಡಲ್ಲಿ 3.5 4 2 ಇರೋದು ತೋರಿಸಿ. ಎಲ್ಲ ಥರನೂ ತೋರಿಸಿ, ಚೆನ್ನಾಗಿರೋದು ತೋರಿಸಿ. ಮದುವೆಗೆ, ನನ್ನ ಮದುವೆಗಲ್ಲ, ಕಜಿನ್ ಮದುವೆ. ಅಂಕಲ್, ನೀವು ತೋರಿಸ್ತಿರೋದಿಲ್ಲ ಇವಾಗ ಏನು ರೇಂಜಿಂದು? ಒಂದೊಂದ್ಸರಿ ಹಾಗೆ ವೇರ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಹೇಗನ್ಸುತ್ತೆ ಅಂತ. ಇದೊಂದು ಚೆನ್ನಾಗಿದೆ. ಮೆರೂನ್ ಅಲ್ಲ, ಒಂಥರ ಕಲರ್ ಇದೆ. ಏನು ಕಲರು ಕೇಳ್ಬಿಟ್ಟು ಹೇಳ್ತೀನಿ ರೀ. ಚೆನ್ನಾಗಿದೆ ಇದು.
ತೊಗೊಂಡಿದ್ದಾಯಿತು ನಾನು. ಅದಕ್ಕೆ ಇಲ್ಲಿ ಬಿಲ್ ಮಾಡಿಸ್ತಾ ಇದ್ದೀನಿ. ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ್ದ್ಯಾವ್ದು ಸ್ಯಾರಿ ತೊಗೊಂಡೆ ಅಂತ. ಆಮೇಲೆ ನಾನಿಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು. ಬಟ್ ಆಮೇಲೆ ಇನ್ನೊಬ್ಬರು ಸರ್ ಬಂದುಬಿಟ್ಟು ಶಾಪ್ ಓನರ್ ಬಂದುಬಿಟ್ಟು ಇಲ್ಲೇ ಮಾಡ್ಕೊಳ್ಳಿ ವೀಡಿಯೋಸ್‌ನ ಅಂತ ಹೇಳಿದ್ರು. ಹಾಗೆ ಆಚೆ ಬಂದೆ. ಒಂದು ಸೀರಿಯಲ್ದು ಶೂಟ್ ನಡೀತಾ ಇತ್ತು. ನಾನು ಸ್ವಲ್ಪ ಹೊತ್ತು ಹಂಗೆ ನಿಂತಿರಲಿಲ್ಲ. ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಹಾಗೆ ಬಂದೆ ಅಷ್ಟೇ. ಹೀರೋಯಿನ್ ನೇಮ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ತಗೊಂಡಾಯ್ತು. ಹೆಂಗ್ ಕರೀತಾರೆ ಅಂದ್ರೆ ಇಲ್ಲಿ ಒಂದೊಂದು ಅಂಗಡಿಗೂ ಬನ್ನಿ ಬನ್ನಿ ಅಂತ ಕರೀತಾರೆ. ಹಾಗೆ ಡ್ರೆಸ್ ತಗೊಳಕ್ಕೆ ಅಂತ ಹೋದೆ. ಬಟ್ ಯಾಕೋ ಡ್ರೆಸ್ ಇಷ್ಟ ಆಗಲಿಲ್ಲ. ಮತ್ತೆ ಆಚೆ ಬಂದ್ಬಿಟ್ಟು ಹೊಟ್ಟೆ ಹಸಿತಾ ಇತ್ತು ಅಂತ ಹಣ್ಣು ತಿನ್ಕೊಂಡೆ. ಆಚೆ ಮಾರ್ತಿರ್ತಾರಲ್ಲ ಅವ್ರ ಹತ್ರ ತೊಗೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ಅದು ವ್ಯಾರಂಟಿನೂ ಇರಲ್ಲ, ಬೇಗ ಹಾಳಾಗುತ್ತೆ ಅನಿಸುತ್ತೆ. ಬಟ್ ಈ ಥರ ಶಾಪ್ಗಳಲ್ಲಿ ತೊಗೊಳ್ಳಿ, ವ್ಯಾರಂಟಿ ಕೊಡ್ತಾರೆ ನಮಗೆ. ಮತ್ತು ಹಾಳಾದರೆ ಮತ್ತೆ ರಿಟರ್ನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಷ್ಟು ತಿಂಗಳು ಅಂತ ಇರುತ್ತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಲೆಕ್ಷನ್ಸು. ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಇದನ್ನು ತೊಗೊಂಡೆ. ನಾನು ಆಮೇಲೆ ಬಾರ್ಗಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ತುಂಬಾ ಬಾರ್ಗಿನ್ ಮಾಡ್ತೀನಿ. ನೀವೆಲ್ಲ ಯಾರ್ಯಾರು ಬಾರ್ಗಿನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆಟೋ ಬುಕ್ ಮಾಡ್ಕೊಂಡಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಆಟೋ ಇವಾಗ ಬರ್ತಾರೆ. ಅಲ್ಲಿ ಸಿಗ್ನಲಲ್ಲಿ ಎಲ್ಲೋ ಇದ್ದಾರಂತೆ. ಸೊ ಸಿಗ್ನಲಲ್ಲಿ ಇದ್ದೀವಿ ಅಂದರು. ನೋಡ್ತೀನಿ ಇವಾಗ ಹಿಂದೆನೇ ಇದ್ದಾರೆ. ಬೇಗ ಬೇಗನೆ ಮುಗಿಸ್ಕೊಂಡು ಬಂದೆ. ಆಮೇಲೆ ರಾಮಭವನ್ ಕಾಣಿಸ್ತು. ಬಿಡ್ತೀನ ಪಾನಿಪುರಿ ಮತ್ತು ಗೋಲ್ಗಪ್ಪ ಬೇಕೇ ಬೇಕು, ಇಲ್ಲ ಅಂದರೆ ಮಸಾಲೆ ಪುರಿ ಅಂತ ತೊಗೊಳ್ತೀನಿ. ಹಾಗೆ ಅಮ್ಮ ಕಾಲ್ ಮಾಡಿದೆ ಬೇಕಾ ಅಂತ, ಅವರು ಬೇಕು ಅಂದರು. ಸೊ ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ಹೋಗಿ ಬಂದಮೇಲೆ ಫ್ರೆಶ್ ಅಪ್ ಆಗಲೇಬೇಕು. ಸ್ವಲ್ಪ ಕೈಕಾಲು ತೊಳ್ಕೊಂಡೆ ಅಷ್ಟೇ. ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ. ಆಮೇಲೆ ಅಮ್ಮ ನಾನು ಫಸ್ಟ್ ಮಸಾಲೆ ಪುರಿ ತಿಂದ್ಬಿಡೋಣ, ಹೊಟ್ಟೆ ಹಸಿತಿತ್ತು ಅಂತ ತಿನ್ಕೊಂಡು ಕೂತ್ಕೊಂಡೆ. ಈಗ ಮನೆಗೆ ಬಂದು ಪಾನಿಪುರಿ ತಿಂದು ಹೊಟ್ಟೆ ಹಸಿತಾ ಇತ್ತು. ತಿನ್ನಲ್ಲ ಆಚೆದು, ಬಟ್ ಆದ್ರೂ ಇವತ್ತು ಅಲ್ಲಿ ಹೊಟ್ಟೆ ಹಸಿತಿರೋದಕ್ಕೆ ಕ್ರೇವಿಂಗ್ ಆಯಿತು. ಹೊಟ್ಟೆ ಹಸಿತಿತ್ತಲ್ವ, ಅದಕ್ಕೆ ಅಂತ ಏನಾದರೂ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಇವತ್ತು ಮಸಾಲೆ ಪುರಿನೇ ತಿನ್ನೋಣ ಅಂತ ಮಸಾಲೆ ಪುರಿ ತೊಗೊಬಂದು ಅಮ್ಮ ನಾನು ತಿಂದು, ಪಾಪು ಪೂರಿ ಮಾತ್ರ ತಿಂತಾನೆ. ಸೊ ಇವಾಗ ಏನೇನು ತಂದೆ ಅಂತ ತೋರಿಸ್ತೀನಿ. ಫಸ್ಟು ನನ್ನ ಮೋಸ್ಟ್ ಫೇವ್ರೆಟ್, ತುಂಬ ಇಷ್ಟ ಆಯಿತು ಈ ಸ್ಯಾರಿ. ವೈನ್ ಕಲರು ಸಖತ್ತಾಗಿದೆ. ಪ್ರೈಸು ನೀವು ಕಮೆಂಟಲ್ಲಿ ಕೇಳಿದ್ರೆ ಎಷ್ಟು ಪ್ರೈಸ್ ಅಂತ ನಾನು ಹೇಳ್ತೀನಿ. ಆಯ್ತು, ಫಂಕ್ಷನ್ ವೇರ್ಗೆ ಅಥವಾ ಪಾರ್ಟಿ ವೇರ್ಗೆ ಸಖತ್ತಾಗಿದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸೀರಿಯಸ್ಸಾಗಿ ತುಂಬ ಚೆನ್ನಾಗಿದೆ. ವೈನ್ ಕಲರು ಸಖತ್ತಾಗಿದೆ ಮಾತ್ರ. ನನಗಂತೂ ಈ ಥರ ಫ್ಯಾನ್ಸಿನೇ ಇಷ್ಟ. ಮದುವೆಗೆ ನಂದು ಅತ್ತೆ ಮಗನ ಮದುವೆಗೆ ಹಾಕ್ಕೊಬೇಕು ಅಂತ ಇದ್ದೀನಿ. ಸೊ ಅವಾಗ ಅದಕ್ಕೆ ತಗೊಂಡಿರೋದಿದು. ಹಿಂದೆ ಈ ಥರ ಇದೆ. ಸ್ಲೀವ್ಸಿಗೆ ಎತ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನನಗೆ ಈ ಸೀರೆ ಅಂತೂ ಪರ್ಟಿಕ್ಯುಲರಾಗಿ ತಂದಿರೋದ್ರಲ್ಲಿ ತುಂಬ ಇಷ್ಟ ಆಗಿದ್ದು. ಐ ಲವ್ ವೈಟ್. ದೆನ್ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಫ್ಯಾನ್ಸಿನೇ. ಇದು ಪಿಂಕ್, ಲೈಟ್ ಪಿಂಕ್, ಬಟ್ ಏನು ಸಖತ್ತಾಗಿದೆ, ಚೆನ್ನಾಗಿ ಕೂರುತ್ತೆ. ಇದು ಫ್ಯಾನ್ಸಿನೇ ತಂದೆ ನಾನು. ಇದು ಚೆನ್ನಾಗಿ ಕೂರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಕಲರ್ ಕೇಳಿದೆ. ಆ್ಯಕ್ಚುಲಿ ನಂಗೆ ರೆಡ್ ಬೇಕಿತ್ತು. ಇನ್ನೊಂದು ತಂದೆ, ನಮ್ಮದು ಪಕ್ಷ ಇದೆ ಅಲ್ವಾ, ಅದಕ್ಕೆ ತಂದಿದ್ದೀನಿ. ಅದು ನಮ್ಮ ಅತ್ತೆ ರೂಮಲ್ಲಿದೆ. ಅದನ್ನು ಅವ್ರಿಗೆ ಇವಾಗ ತೋರಿಸ್ಬಿಟ್ಟು, ಅವ್ರಿಗೆಲ್ಲ ಫಸ್ಟ್ ತೋರಿಸ್ದೆ. ತಂದ ತಕ್ಷಣ ತೋರಿಸ್ಬಿಡ್ಬೇಕು, ನಂಗೆ ಸಮಾಧಾನ ಆಗ್ಬಿಡುತ್ತೆ. ಇದು ಇನ್ನೊಂದು ಸಾರಿ ಲೈಟಾಗಿ ರೆಡಿಯಾಗಿ ಹಾಕ್ಕೊಂಡ್ರೆ ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು ಅನ್ನಂಗಿದೆ. ಇದು ನಾವು ವರ್ಕ್ ಮಾಡ್ಸಂಗೆ ಇಲ್ಲ ಆಯಿತಾ. ಸಾರಿ, ನಾವು ವರ್ಕ್ ಮಾಡ್ಸಂಗೆ ಇಲ್ಲ. ನೋಡಿ ಇದರಲ್ಲಿ ವರ್ಕ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನೀಟಾಗಿ ಇಡಿಸ್ಬಿಟ್ಟು ಇದು ಈ ಥರ ಗ್ಲಾಸ್ದು ಇದು ಕೊಟ್ಟಿರೋದು ಆ್ಯಕ್ಚುಲಿ. ನೆಕ್ಸ್ಟು ಒಂದು ಬ್ಲೌಸ್ ಬ್ಲ್ಯಾಕ್ ಕಲರ್. ಸಖತ್ತಾಗಿದೆ. ಪಾರ್ಟಿ ವೇರ್ಗೆ ಚಿಕ್ಕದು ಅಂತ ಅನ್ನಿಸ್ತಿದೆ, ಬಟ್ ಇಟ್ಸ್ ಓಕೆ. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಆ್ಯಕ್ಚುಲಿ ಕ್ಲಾತ್ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ. ಅದು ಚಿಕ್ಕಪೇಟೆಯಲ್ಲಿ ನಿಜ ವರ್ತಿದೆ. ಅಂದರೆ ನಾವೀಗ ಬ್ಲೌಸ್ ಕೊಟ್ಟು ತಂದು ಸ್ಟಿಚಿಂಗ್ ಕೊಟ್ಟು ಅದಕ್ಕೆ ಮತ್ತೆ ಪ್ಯಾಡೆಡ್ ಅಂತ ಅದು ಇದು ಅಂತ ಎಲ್ಲ ಇಡ್ಸೋ ಒಳಗೆ ಆಲ್ಮೋಸ್ಟ್ ಒಂದು 1000 ಹೋಗ್ಬಿಡುತ್ತೆ. ನೆಕ್ಸ್ಟ್ ಇದೊಂದು ಚೋಕರ್ ಥರ ಇದೆ, ಅದನ್ನು ತಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ವರುಣ್ ಕ್ರಿಯೇಷನ್ ಅಂತ ಅವ್ರ ಹತ್ರ ತೊಗೊಂಡೆ. ತುಂಬ ಕಾಸ್ಟ್ಲಿ ಇಲ್ಲಿ ಜುವೆಲ್ಸು.
ಬಟ್ ಕ್ವಾಲಿಟಿ ಬೇಕು ಅಂತ ಅದನ್ನು ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ಡಿಸೈನು ಕೂಡ ಚೆನ್ನಾಗಿದೆ. ಇವರು ಧನುಶ್ರೀ ಹೇಳ್ತಾರೆ ಗೊತ್ತಾ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಹಂಗೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ. ಅದರದ್ದೇ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದು. ಸಿ ಎಸ್, ನೆಕ್ಸ್ಟ್ ಇಲ್ಲಿದೆ, ಇದರಲ್ಲಿದೆ. ಪರ್ಸಲ್ಲ, ಪರ್ಸ್ ಒಳಗಿದೆ. ಇದೊಂದು ಒಳ್ಳೆ ಶಾಪ್ ಆಯಿತಾ. ಆಚೆ ಎಲ್ಲ ಸಿಗುತ್ತೆ ಬಟ್ ಅದು ವ್ಯಾರಂಟಿ ಇರಲ್ಲ, ಏನೂ ಇರಲ್ಲ. ಬಟ್ ಇದು ವ್ಯಾರಂಟಿ ಇದೆ, ಸಖತ್ತಾಗಿದೆ, ಅದಕ್ಕೆ ತಗೊಂಡೆ. ಇದೊಂದು ಬ್ಯಾಂಗಲ್, ಒಂದು ಕ್ಲಿಪ್ ತಗೊಂಡೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಇದೆ ನೋಡಿ ಕ್ಲಿಪ್ಪು, ತುಂಬ ಚೆನ್ನಾಗಿದೆ ಈ ಕ್ಲಿಪ್ಪು. ಚಿಕ್ಕಪೇಟೆ ಅಂದರೆ ಕಮ್ಮಿಗೂ ಸಿಗುತ್ತೆ, ಬಟ್ ಕ್ವಾಲಿಟಿ ಮಾತ್ರ ಕೇಳಬೇಡಿ ಎಷ್ಟು ಅಂತ. ಬಟ್ ನಿಮಗೆ ಕ್ವಾಲಿಟಿ ಚೆನ್ನಾಗಿರಬೇಕು, ತೊಗೊಂಡಿರೋದಕ್ಕೆ ಒಳ್ಳೆಯದು ಚೆನ್ನಾಗಿ ಸಿಗೋದು, ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ದುಡ್ಡು ಹಾಕಬೇಕು. ಇದೊಂದು ಇಯರಿಂಗ್ಸ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಅಮ್ಮಗೆ ಹಾಂ ಓಕೆ, ಇದು ನಮ್ಮ ಅಮ್ಮ ಕ್ಲಿಪ್ ತೊಗೊಂಡೆ. ಊರಿಗೆ ಹೋಗ್ತೀನಿ ಅಲ್ವಾ, ಅವಾಗ ಅಮ್ಮ ಕೊಡೋಣ, ಅವ್ರಿಗೂ ಫಂಕ್ಷನ್ಗೆ ಏನಾದರೂ ಆಗುತ್ತೆ ಅಂತ ಇದೊಂದೇ ಒಂದು ತೊಗೊಂಡೆ ಅಮ್ಮಗೋಸ್ಕರ ಅಷ್ಟೆ. ಮತ್ತು ಬಾಗಿಲಿಗೆ ಇದೊಂದು ತಂದಿದ್ದೀನಿ, ನಾನು ತೋರಿಸೋದೇ ಮರ್ತೋಗ್ಬಿಟ್ಟೆ. ವಿಡಿಯೋ ಮಾಡಬೇಕಾದ್ರೆ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ನಾನು ತೊಗೊಬಂದು ತೋರಿಸಿದಾಗ. ಮತ್ತು ಇನ್ನೊಂದು ಸ್ಯಾರಿ ಅಂತ ಹೇಳಿದ್ನಲ್ಲ, ಅದೇ ಪಕ್ಷಗೆ ತೊಗೊಂಡಿರೋದು ಅಂತ, ಅದೇ ಈ ಸ್ಯಾರಿನದ್ದು. ಇದು ಇವತ್ತಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸಿಂಗಲಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಹೇಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ನನ್ನ ಮೇಲೆ ಇರಲಿ. ಏನೇ ಇದ್ದರೂ ಕಮೆಂಟಲ್ಲಿ ನನಗೆ ಹೇಳಿ, ಓಕೆನಾ? ಹೋಗಿ ಬರ್ತೀನಿ. ಲವ್ ಯು ಆಲ್, ಬಾಯ್.